ಏನಿ ಭವ್ಯ ಭವನದ ಶೃಂಗಾರ ವೈಭವ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುತ್ತಿರುವುದಲ್ಲ, ಭೂ ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುತ್ತಿರುವುದಲ್ಲ, ಭೂ ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು, ಕಂಬಗಳು ಕಳಸಗಳು ನೀಲರನ್ನ ಬಚ್ಚೆಗಳು, ಕಂಬಗಳು ಕಳಸಗಳು ನೀಲರನ್ನ ಬಚ್ಚೆಗಳು. ಗೋಮೇದಿಯ ಪುಷ್ಪರಾಜ ವೈಡೂರ್ಯದ ಈ ಸೊಬಗು, ಪುಷ್ಪರಾಜ ವೈಡೂರ್ಯದ ಈ ಸೊಬಗು. ಜಗ ಜಗಿಬದು ತಳ ತಳಿಬದು ಮಾಧವನರ ಮನೆಯುವುದು, ಜಗ ಜಗಿಬದು ತಳ ತಳಿಬದು ಮಾಧವನರ ಮನೆಯುವುದು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುತ್ತಿರುವುದು, ಭೂ ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ ಫಲ ಫಲ. ಮಾಧವನ ಭವನವಿದು ಎನಿತು ರಮ್ಯವೋ, ಶ್ರೀ ಹರಿಯ ಹೃದಯವು ಅತಿ ನಿಗೂಢವೋ. ಮಾಧವನ ಭವನವಿದು ಎನಿತು ರಮ್ಯವೋ, ಶ್ರೀ ಹರಿಯ ಹೃದಯವು ಅತಿ ನಿಗೂಢವು. ಸುತ್ತಲೂ ನೋಡುತ್ತಿರೇ ಕೆತ್ತನೆ ಕಂಬಗಳು, ಸುತ್ತಲೂ ನೋಡುತ್ತಿರೇ ಕೆತ್ತನೆ ಕಂಬಗಳು. ಚಿತ್ತಕ್ಕೆ ಮತವನ್ನು ಹೇರುತ್ತಲಿರುವುದು ನೋಡು, ಚಿತ್ತಕ್ಕೆ ಮತವನ್ನು ಬೀರುತ್ತಲಿರುವುದು ನೋಡು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುತ್ತಿರುವುದು, ಭೂ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ ಬಲ ಫಲ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಹಬ್ಬ ಏನಿ ಅತ್ಯದ್ಭುತ ಎಂದು ಕಂಡರಿಯದಂತಹ ಕಲಾವಿನ್ಯಾಸ. ಮಹೇಂದ್ರನೇ ಕಂಡು ಬೆಚ್ಚಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು, ದೇವೇಂದ್ರನ ಅಮರಾವತಿಯನ್ನೇ ನಾಚಿಸುವಂತಹ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಏನಿ ಮಣಿದೀಪಗಳ ಸಾಲು ಸಾಲು. ಹಬ್ಬ ಇಂದ್ರವರುಣಾದಿ ದೇವತೆಗಳ ಮಂದಿರವನ್ನೇ ದಿಗ್ಭ್ರಮೆಗೊಳಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀರಂಗನ ಶಯನಾಗಾರ, ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮದೇವನೇನಾದರೂ ತನ್ನ ಸೌಂದರ್ಯ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ. ತಯ್ಯಾರಿ ಏನಿ ಮಣಿಮಯವಾದ ಆಸುಗಂಬಗಳು, ಎತ್ತ ನೋಡಿದರತ್ತ ಮುತ್ತು ರತ್ನ ವಜ್ರ ವೈಡೂರ ಫಲಕದ ಮಾಣಿಕ್ಯ ಗೋಮೇದಿಗಳನ್ನಿಟ್ಟು ಚಿತ್ರ ವಿಚಿತ್ರಗಳಿಂದ ಕೆತ್ತಲ್ಪಟ್ಟ ಸಾಲು ಸಾಲು ಗಂಬಗಳ ಸೊಬಗು ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ಮಳೆಗರದಂತೆ ನನ್ನ ಅಂತರಾತ್ಮದಲ್ಲಿ ಭಾಸವಾಗುತ್ತಿರುವುದಲ್ಲ. ಓ ಶಿಲಾಬಾಲಕಿಯರು, ಈ ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಓರ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸಿ ಅರಬೆತ್ತಲೆ ತೋರುತ್ತಿರುವ ಈ ಮೌನಾಂಗಿನಿಯರ
ಕಡೆಗಣ್ಣಿನ ಕುಡಿ ನೋಟದ ವೈಖರಿ ನನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪದ ಶಿಲೆಗಳು ನನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪದ ಶಿಲೆಗಳು ಮುಟ್ಟಲೆ ಮುದ್ದಾಟಲೆ ಈ ಬಾಗಿ ಬಳುಕುವ ಶಿಲೆಗಳ ಮುಟ್ಟಲೆ ಮುದ್ದಾಟಲೆ ಈ ಬಾಗಿ ಬಳುಕುವ ಶಿಲೆಗಳ ಕೃಷ್ಣನ ರಸಿಕತನವನ್ನೇ ಹೋಲುತ್ತಿರುವುದು ಭವನವು ಕೃಷ್ಣನ ರಸಿಕತನವನ್ನೇ ಹೋಲುತ್ತಿರುವುದು ಭವನವು ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಟಲಾಶ್ಚರ್ಯವಾಗಿದೆ ನೋಟಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ ದೇವಲೋಕದ ಕರಗಿ ಧರೆಗಿಳಿದಂತಿದೆ ದೇವಲೋಕದ ಬೆರಗಿ ಧರೆಗಿಳಿದಂತಿದೆ ಎನ್ನಿತು ಈ ಕೃಷ್ಣನ ಸರ್ಪದ ಸಿರಿತನ ಎನಿತು ಈ ಕೃಷ್ಣನ ಸರ್ಪದ ಸಿರಿತನ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನೀ ಶಿಲಾಬಾಲಕಿಯರು ರಂಭ ಊರ್ವಶಿ ಮೇನಕೆ ತಿಲೋತ್ತಮೆ ಸ್ವರ್ಗ ಲೋಕದ ಅಪ್ಸರೆಯನ್ನೇ ನಾಚಿಸುವಂತಹ ಶಿಲಾಬಾಲಕಿಯರು ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ನಕ್ಷತ್ರಗಳಂತೆ ಪಾಳ ಪಾಳನೆ ಹೊಳೆಯುತ್ತಿರುವ ಈ ನಯನಗಳು ಸಂಪಿಗೆ ಹೂವಿನಂತಿರುವ ಈ ನಾಸಿಕ ತೊಂಡೆ ಹಣ್ಣಿನಂತಿರುವ ಈ ತುಟಿಗಳು ದಾಳಿಂಬೆ ಕಾಳಿನಂತಿರುವ ದಂತ ಪಂಕ್ತಿಗಳು ಹಬ್ಬಾ ಮಲ್ಲಿಗೆಯ ಮಲ್ಲಿಗೆಯ ಬಳ್ಳಿಯಂತೆ ಬಳುಕುತ್ತಿರುವ ಈ ನಡುವು ಇವರನ್ನು ನೋಡುತ್ತಿದ್ದರೆ ಒಮ್ಮೆ ತಬ್ಬಲೆ ತಾಪಿ ಮುದ್ದಾಡಿ ಬಿಡಲೆ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ಸುಯೋಧನ
ಸ್ವಾಗತವಯ್ಯ ಸುಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ ಬಲೆ ನರ್ತಕೇರೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅದ್ಭುತ ಪರಮಾದ್ಭುತ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಧೀಮಂತ ಪ್ರಚಂಡ ಕೌರವ ರಣರಂಗ ಧೀಮಂತ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಕರದಲ್ಲಿ ಗಧೆಯಂ ಪಿಡಿದಿಹ ವೀರ ಶರೀರವು ಮಥಿಸಿದ ಹುಲಿಯಾಕಾರ ಕರದಲ್ಲಿ ಗಧೆಯಂ ಪಿಡಿದಿಹ ವೀರ ಶರೀರವು ಮಥಿಸಿದ ಹುಲಿಯಾಕಾರ ಕುರಿಮೀಸೆಯ ದೊರೆ ಈ ಸರದಾರ ಆ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯೂ ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ಸುಯೋಧನ ಸುಸ್ವಾಗತವಯ್ಯ ಸುಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗೌರವೇಶ್ವರ
ಇದೇನಾಶ್ಚರ್ಯ? ಎಲ್ಲಿ ಮಾಯವಾದವು ಈ ಜಿಂಕೆಗಳು? ಎಲ್ಲಿ ಹಾರಿವಾದವು ಈ ಅಂಶಗಳು? ಇದೇನು ಇದೇನು ನನಗೆ ಮತಿಭ್ರಮಣೆಯೇ ಅಥವಾ ಕನಸು? ಇಲ್ಲ, ಕೃಷ್ಣನ ಮಾಯೆ ಏನಾದರೂ ನನ್ನನ್ನು ಆವರಿಸಿರುವುದು? ಕೃಷ್ಣ, ಈ ನಿನ್ನ ಮಾಯಾಶಯನಗಾರದ ಮಾಯಾಜಾಲಕ್ಕೆ ಬೆಚ್ಚಿ ಬೆರಗಾಗುವನಲ್ಲ ಈ ಚನದಂಕ ಮಲ್ಲ. ನಾನಾರು ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರೆ ಕುವರ, ಗಾಂಧಾರ ತಾಯಿಯ ಗರ್ಭ ಸಂಜಾತ, ಶತ್ರು ಧ್ವಂಸ ದುರಿಣ, ಹಸ್ತಿನಾವತಿಯ ಮಣಿ ಮುಕುಟ, ರತ್ನ ಸಿಂಹಾಧೀಶ್ವರನಾದ ನಾನು ಈ ಗೊಲ್ಲನ ಮಾಯಾಜಾಲಕ್ಕೆ ಮರಳಾಗುವುದೇ ಅಸಂಭವ. ಚತುರ್ ಸಮುದ್ರ ಪರಿವೇಷ್ಟಿತವಾದ ಧರಣಿಯ ಸಿರಿ ಸಂಪತ್ತುಗಳಿಗೆ ಬದಲಾವಣೆಪತಿಯಾಗಿ ರಾಜಾದಿರಾಜರುಗಳಿಂದ ಜಯ ಜಯ ಎಂದು ಜೈಂಕರಿಸಿಕೊಂಡು ಸಕಲ ರಾಜ ಲಾಂಛನಗಳಿಂದ ಸತ್ಕರಿಸಿಕೊಂಡು ಭಾರತ ಕಂಡ ಸಾಮ್ರಾಜ್ಯ ಸಾಮ್ರಾಟನಾಗಿ ಧೃತರಾಷ್ಟ್ರ ಗಾಂಧಾರ ತಾಯಿಯ ಜ್ಯೇಷ್ಠ ಪುತ್ರನಾಗಿ ಕೋರು ವಂಶದ ಕೌರವೇಶ್ವರನೆನಿಸಿ ಆಸ್ತಿನಾವತಿಯ ಅಷ್ಟೈಶ್ವರ್ಯ ಸಂಪನ್ನನಾದ ಈ ಚಂದ್ರಕುಲ ಚಕ್ರೇಶ್ವರನ ಭವನಕ್ಕಿಂತಲೂ ಮಾಧವನ ಅರಮನೆ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ತಲೆಯಂತೆ ನನ್ನ ದಾಯಾದಿಗಳ ಕಣ್ತಪ್ಪಿಸಿ ಮೊದಲೇ ದ್ವಾರಕಾನಗರಕ್ಕೆ ಬಂದಂತಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದು ನೋಡುವೆನು. ಓ ಸಾರ್ಥಕಿ! ಗುರುರಾಜ, ದ್ವಾರಕಿಗೆ ಸುಸ್ವಾಗತ. ಸಾರ್ಥಕಿ, ನಿಮ್ಮ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಮಲಗಿರುವವರು. ಏನು? ಕೃಷ್ಣನು ನಿದ್ರಿಸುತ್ತಿರುವನೆ? ವಸಂತ ಕುಸುಮಾಗ್ರಣಿತ ಕುಸುಮಗಳ ಸುಗಂಧ ಸುಪರಿಮಳ ಸುವಾಸನೆಯಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭವನ ಬ್ರಹ್ಮಾಂಡದ ಲೆಕ್ಕಲ ಕೀರ್ತಿಗೊಳಿಸಿರುವ ದ್ವಾರಕಾನಗರದ ಅರಸನಾದ ಮಾಧವನು ಆಗಲೂ ನಿದ್ರೆಯಲ್ಲಿ ಮಗ್ನನಾಗಿರುವುದನ್ನು ನೋಡಿದರೆ ಏನೋ ಕಾರಣವಿರಲೇಬೇಕು. ಸಾರ್ಥಕಿ, ನಾನೊಮ್ಮೆ ಎಚ್ಚರಿಸಿ ನೋಡಲೇ? ಗುರುರಾಜ, ಕೃಷ್ಣ, ಮುಕುಂದ, ಮುರಾರಿ, ಕಳ್ಳ ವಿರಾಟನ ಮದುವೆಯ ಮನೆಯಲ್ಲಿ ಅನೇಕ ರಾತ್ರಿ ಜಾಗರಣೆ ಕಳೆದಂತೆ ತೋರುತ್ತಿದೆ. ತಾನು ನೊಂದು ಮಲಗಿರುವ ಕೃಷ್ಣ, ನೇತ್ರಿಸು, ಚೆನ್ನಾಗಿಯೇ ನಿದ್ರಿಸು. ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲರಾಮ ದೇವನಿಗೆ ಒಪ್ಪಿಸಿ ಇವನು ಮಾತ್ರ ಸುಖ ನಿದ್ರೆಯಲ್ಲಿ ತಲ್ಲೀನಾಗಿರೋಲ್ಲ. ಇವನಲ್ಲವೇ ನಿಶ್ಚಿಂತವಾದ ಪುರುಷ? ಅಥವಾ ಈ ಕುರು ಸಾರ್ವಭೌಮನಾಗಮನವನ್ನು ನಿರೀಕ್ಷಿಸಿ ನೇತ್ರೆ ನಾಟಕವನ್ನು ನೋಡುತ್ತಿರುವನೇ ಈ ಕಪಟ ನಾಟಕ ಸೂತ್ರಧಾರಿ? ಎಷ್ಟೇ ಆಗಲಿ ಬೆಣ್ಣೆ ಕಳ್ಳನಲ್ಲವೇ? ಎದ್ದರೂ ಇರಬಹುದು. ಭಾರತ ಕುಲ ಚಕ್ರೇಶ್ವರನಾದ ನಾನು ಒಬ್ಬ ಬಲ್ಲನ ಸಭೆಯನ್ನು ನಿರೀಕ್ಷಿಸುವಂತಾಯ್ತಲ್ಲ. ಚಲದಂಕ ಮಲ್ಲನೆಂಬ ಬಿರುದಾಂಕಿದ ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾರ್ಥಕಿ, ಗುರುರಾಜ, ನಿನ್ನೊಡನೆ ಒಂದು ಮಾತಿದೆ. ಅದೇನು ಹೇಳಿ ಗುರುರಾಜ? ನಮಗೂ ಆ ಪಾಂಡವರಿಗೂ ಘೋರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಗುರುರಾಜ, ನಾವು ಶ್ರೀಕೃಷ್ಣ ಪರಮಾತ್ಮನ ಅಜ್ಞಾಪಕರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವವರೋ ನಾವು ಅಲ್ಲೇ ಇರುವೆ. ಸರಿಯಾದ ಮಾತು ಸಾರ್ಥಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಇಡೀ ಯಾದವ ಸಮಸ್ತ ಸೈನ್ಯವು ನನ್ನ ಕೈ ಸೇರಿದಂತೆ ಅಲ್ಲವೇ ಸಾರ್ಥಕಿ? ಸಂದವೇ ಏಕೆ ಗುರುರಾಜ? ಈ ಪೀಠದ ಮೇಲೆ ಕುಳಿತುಕೊಂಡು ವಿಶ್ರಾಂತಿ ಆಗಲೇ ನಾನಾರು ಮಲ್ಲರಾಮಲ್ಲ, ಜಗದೇಗ ಮಲ್ಲ,
ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಜಲದಂಕ ಮಲ್ಲನಾದ ಈ ಕೌರವನು ಕೇವಲ ಒಬ್ಬ ದನ ಕಾಯುವ ಕಲ್ಲನ ಪರಡೆಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ ಶಿರಾಭಾಗ. ಧ್ಯಾನವ ಮಾಡ್ಬೇನು ದಯ ತೋರೋ ಹರಿಯೇ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ. ಕೇಶವ ನಿನ್ನ ನಾಮಾಮೃತವ, ಕೇಶವ ನಿನ್ನ ನಾಮಾಮೃತವ ನೆನೆಯುತ್ತೆ ಭಜಿಸುತ್ತೆ ಈ ನನ್ನ ಜೀವ. ನೆನೆಯುತ್ತೆ ಭಜಿಸುತ್ತೆ ಈ ನನ್ನ ಜೀವ. ಎಂದಿಗೆ ಕರುಣಿಸಿ ಕಾಯುವೆ ತಂದೆ, ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ನಿನ್ನ ನೋಡಲೆಂದು ನಾವೋಡೋಡಿ ಬಂದೆ. ನಿನ್ನ ನೋಡಲೆಂದು ನಾವೋಡೋಡಿ ಬಂದೆ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ. ಈ ದೀನನ ಮೊರೆ ಕೇಳಿಸದೆ. ಹೇ ಮಾಧವ ಮಧುಸೂದನ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಖ? ಇಲ್ಲೆಲ್ಲಿ ನಿನ್ನ ಪ್ರಾಣಸಖ? ಏ ಸಾರ್ಥಕಿ, ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖ? ಏಕೆ, ಏನಾಯಿತು? ನೀನೇ ನೋಡು, ನಿನಗೆ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದೋರಕಿಯಲ್ಲಿ. ಅರ್ಜುನ, ನಿನ್ನ ಆಸಕ್ತಿ ಪೌರತ್ವದ ಪರವಾಗಿ ಎಲ್ಲವೂ ಹಾಳಾಯಿತು. ಇದೆಂತಹ ವಿಳಂಬವೇ ಪಾರ್ಥ? ಇದು ವಿಳಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವವೋ ಅಥವಾ ನಾವುಗಳು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಒಂದು ವೇಳೆ ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವು. ಯುಧಿಷ್ಠರು ತನ್ನ 4 ಸಹೋದರರು ಪಾಂಚಾಲಿಯ ಸಂಗಡ ಯುಧಿಷ್ಠರು ಪಾಂಚಾಲಿ ಸಂಗಡ ಮತ್ತೊಂದು ಬಾರಿ ವನವಾಸಕ್ಕೆ ತೆರಳುವೆವು. ಏನು ಪಾರ್ಥ? ಸಕಲ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಅಷ್ಟೊಂದು ಅಸಮಾಧಾನವೇ? ಅಣ್ಣ, ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ಪಾರ್ಥ, ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದಿರುವೆನು. ಅಣ್ಣ ದುರ್ಯೋಧನ,
ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನಾರೂಪವಾದ ಫಲ ಅವರಿಗೆ ದೊರೆತೇ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಎಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಾಡಿರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯ ಸಹಕಾರ ಬೆಂಬಲ ದೊರಕುವುದು. ನಾನು ಹೊಂದಿದ್ದು ದ್ವಾರಕೆಗೆ ಈ ಮಹಿಮಾಮೂರ್ತಿಯ ಪಾದತಳದಲ್ಲಿ ಕುಳಿತು ನಾಲ್ಕಾರು ಹಿಚವರದ ಮಾತನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿದ್ದೇನೆ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಿದ್ದಾದರೂ ಬಾ, ನಿನಗೆ ಇಷ್ಟವಿದ್ದ ಸ್ಥಳದಲ್ಲಿಯೇ ಕುಳಿತುಕೋ. ಆದರೆ ಪಾರ್ಥ, ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಅರ್ಜುನ ಏಕೆ ಬಿದ್ದಿರುವನು? ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವನ್ನು ನಾನು ಮರೆತಿಲ್ಲ, ನೀನು ಮರೆಯದಿರು. ನಾನು ಮರೆತಿಲ್ಲ. ಹಸ್ತಿನಾವತಿಯ ಮಣಿಮಕುಟವನ್ನು ನಿನ್ನ ಅಣ್ಣನಿಗೆ ಧರಿಸಬೇಕೆಂಬ ತುಚ್ಛಾಸೆಯಿಂದ ಬಂದಿರುವ ಪಾರ್ಥ, ಕೊಡಲೇಬೇಕು ನಿನ್ನ ಚತುರತೆಯನ್ನು. ಏ ಜನಾರ್ದನ, ಜಾಗರಿಕನಾಗು. ಏ ಶಬರಿಗ ಭಯವನಿತ್ತ ಪ್ರಭುವೇ ಏಳು. ಭಕ್ತ ವಿಭೀಷಣನ ಕಾಯ್ದ ಸ್ವಭಾವ ತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಅಗೆಗಳನ್ನಗೀಡಾಗಿಸದೆ ಯೋಗ ನಿದ್ದೆಯಿಂಜಾಗೃತನಾಗೋ. ಅಗೆಗಳನ್ನಗೀಡಾಗಿಸದೆ ಯೋಗ ನಿದ್ದೆಯಿಂಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಪಕ್ಷಿಯ ನಳಿಸಿ ಮೋಕ್ಷವ ತೀಡಿದ ತಂದೆ. ಭೃಗುಮುನಿ ದರ್ಪದಿ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವಬಂಧನ, ನಿಗಿಸು ಲೋಕದ ಭವಬಂಧನ. ಏ ಜನಾರ್ದನ, ಜಾಗರಿಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯ ಸೇವೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಏಳು ಚಕ್ರಪಾಣಿ, ಮೂರು ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರಣ್ಯ, ಬ್ರಹ್ಮಾಂಡದಳು
ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದೆ ಇನ್ನು ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದೆ ಅಂದು ಇನ್ನು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವಬಂಧನ ನಿಗಿಸು ಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ಯಾರು? ಧನಂಜಯ, ಬಂದು ಎಷ್ಟು ಹೊತ್ತಾಯಿತು? ಈ ಚರಣದಲ್ಲೇಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ ಬಾವಾ, ಯಾರು? ಹೊರಚಕ್ರೇಶ್ವರ. ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ಎಚ್ಚರಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಕೃಷ್ಣ, ಈ ನಿನ್ನ ಹೊಗಳಿಕೆಯ ಸ್ತೋತ್ರ ಪರಿಪೋತ್ರವಾಗಿರುವ ನಾಟಕ. ನಾನು ಬಂದು ಬಹಳ ವೇಳೆಯಾಗಿದ್ದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣಸಕ ಅರ್ಜುನನು ಬಂದೊಡನೆ ಎದ್ದು ನಿಂತು ನಿನ್ನ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಚೆನ್ನಾಗಿದೆ ಈ ನಿನ್ನ ಕಾಪಾಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏತಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ವಾರ್ಕರೆವ ಕಾಡ್ಗಿಚ್ಚಿನಂತೆ ಗುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಕೇಳಲು ನಾನಿಲ್ಲಿಗೆ ಬಂದಿರುವೆನು. ಭಾವ, ಕುರು ಪಾಂಡವರಿಗೆ ಸಂಗ್ರಾಮವೇ? ನನ್ನ ಮಾತನ್ನು ಕೇಳು ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭವ, ಕೃಷ್ಣ, ಪಾರ್ಥ, ವಾಸುದೇವ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ. ಹಾಸೆಯೇಕೋ ನಿರಾಸೆ. ಭಾವ, ಕೃಷ್ಣ, ಪಾರ್ಥ, ನಾರ್ದನ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವೋಗಿ ಹಠ ಸಮರ ಸಾಗಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಭವ, ಕೃಷ್ಣ, ಪಾರ್ಥ, ವಾಸುದೇವ, ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಅನುಜರೊಡನೆ
ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ತದಿಂದ ಬಾವಾ ಅಳಗರಾಟದಿಂದ ಮರಣವೋ ಮಾಡಬೇಡ ಭ್ರಾಂತನಾಗಿ ನೋಡೋಕಬೇಡ ಮಾಡಬೇಡ ಭ್ರಾಂತನಾಗಿ ನೋಡೋಕಬೇಡ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸಾಗಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಮತ್ತಿನ್ಯಾರಿಗೆ ಕೃಷ್ಣ ಲಾಭ ನನಗೆ. ಯಾರಿಗೋ ಭಾವ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅಣ್ಣ ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿ ಬಂದೆ ಎಂದು ತೋರುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ವಾಸುದೇವ, ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನಮ್ಮ ಮೇಲೆ ಬಿದ್ದುದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು. ಬಿಡೋ ವಾಸುದೇವ, ಮೊದಲು ಯಾರು ನಿನ್ನ ಬಳಿಗೆ ಬಂದರು ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಅದು ಅಲ್ಲದೆ ನೀನು ವೀರನು, ಶೂರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ಆ ಧರ್ಮವನ್ನು ಪಾಲಿಸಿದಂತಾಗುತ್ತದೆ. ಕೃಷ್ಣ, ಧರ್ಮವನ್ನು ಪಾಲಿಸಿದಂತಾಗುತ್ತದೆ. ದುರ್ಯೋಧನ, ನೀನು ದ್ವಾರಕೆಯ ಮೊದಲು ಬಂದೆ ಎಂಬ ವಿಚಾರದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಕೇಳುವ ಅಧಿಕಾರ ಆತನಿಗಿದೆ. ಎಲ್ಲ ಕಪಟಿ. ಹಾ ನಿಮ್ಮೀರುವರಿಗೂ ಒಂದು ಸಹಾಯ ಮಾಡುವೆನು ಕೇಳಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಬಲರಾಮ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಯಾವುದು ಬೇಕು ಕೇಳಿಕೋ ಪಾರ್ಥ. ಯದುಕುಲ ಚೂಡಾಮಣಿ ನನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಆಯುಧ ಹಿಡಿಯುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ, ನಿಷ್ಪ್ರಯೋಜಕ. ಇವನನ್ನು ಕಟ್ಟಿಕೊಂಡು ನನಗೇನು ಕೆಲಸ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ 11 ಅಕ್ಷೋಹಿಣಿ ಸೈನ್ಯವು ನನ್ನ ಪಕ್ಷವನ್ನೇ ವಹಿಸಲಿ. ದುರ್ಯೋಧನ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ನಾನಿನ್ನು ಬರಲೇ? ನಡೆ ಬಾವ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ ಕೃಷ್ಣ, ಈ ನಿನ್ನ ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಮಾಯಾ ನಾಟಕವನ್ನು ನಾನೇ ದೊರೆದು ಎಂದು ಭಾವಿಸಿದೆಯಾ? ಮಾಧವ, ಇದೆಲ್ಲವೂ ನಿನ್ನೊಡನೆ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕೃಷ್ಣ, ಮಾಧವ, ಇದೆಲ್ಲವೂ ನಿನ್ನೊಡನೆ ಎಡೆಯಾಡುತ್ತೀಯ ಜಾದು ಕ್ರೀಡೆಯ ಸ್ವಭಾವ. ಕಪಟ ನಟನದೋಳ್ ನೆಂಟನಿಗೆ ಗೆಲುವು ಸೂಚಿಸುವ ಈ ನಿನ್ನ ನಟನೆಯ ದಿಟಜಾಲವ ಬಲ್ಲವನೆಂದರಿತೆಯ ಮುರಾರಿ. ಶತ್ರು ಶಿರಗಳಂ ಕತ್ತರಿಸಿ ರಕ್ತಗಳು ನದಿಯೋ ನರ್ತಿಸಲು ಚಡಪಡಿಸುತ್ತಿರುವುದು ಎನ್ನ ಮನಸತ್ಯ. ಸಮರ ಕ್ಷೇತ್ರದೊಳ್
ಆಯುಧಗಳನ್ನು ಸ್ಪರ್ಶಿಸದಿರೆ ಆ ನಿನ್ನ ಸೋದರತೆಯ ಸೈರೇಂದ್ರಿಯ ಪತಿಗಳು ಹೇಗೆ ಜಯ ಗಳಿಪರು ನಿರೀಕ್ಷಿಸುವೆನು ನಾ ಯದುಪತಿ ಬಹುಪಕ್ಷಪಾತಿ ಕೃಷ್ಣ. ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ, ಅದರಲ್ಲಿ ಈ ಮಧ್ಯಮ ಪಾಂಡವ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ. ಯುದ್ಧರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಒಳ ಸಂಚು ಫಲಿಸುತ್ತಿದೆ ಎಂದು ಹಿಗ್ಗಿ ಬೆರೆಯೋಣವಾದವ. ಹವ ಹಾಡಿದ ಮಾತಿನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ನಡೆ ಬಾವ. ಒಳ ಸಂಚು ಫಲಿಸುತ್ತಿದೆ ಎಂದು ಹಿಗ್ಗಿ ಬೆರೆಯೋಣವಾದವ. ಮುಂದೆ ಸಂಧಿಸೋಣ ಸಮರಾಂಗಣದಲ್ಲಿ. ಆಗ ತೋರುವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ. ಕೃಷ್ಣ, ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸಲು ಕೇಳು. ಎಚ್ಚರ, ಎಚ್ಚರ. ಪರಾಂಗಣ, ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ಧದ ಯೋಗಶ್ರೇಷ್ಠರು ನನ್ನ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟ್ಟು ರಣಂದುರಂದುರರಾಗಿ ಮೆರೆಯುವ ಬಲರಾಮ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನನ್ನನ್ನು ಕೇಳಿಕೊಂಡು ಕೆಟ್ಟೆಯಲೋ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಬಂದವನಲ್ಲ. ನನಗೆ ಬೇಕಾದದ್ದು ನೀನು ನಿನ್ನನ್ನು ಹೊಂದಿದೇನೋ ದೇವ. ಅಸ್ತು ಪಾರ್ಥ. ನೀನು ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪ್ರಥಮಷ್ಟರಿಗೆ ಮಾರ್ಗದರ್ಶನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವರ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತರ ಕೈಯಲ್ಲಿ ಶಾಸದಂಡವು ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಮಾನವನ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠೆಯಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲಿ ಏನಿದೆ ಪಾರ್ಥ? ಪರಮಾತ್ಮ, ನನ್ನಾನಿನಲ್ಲಿ ಇಂದ್ರಜಾಲಬೇಕೆ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಪಾರ್ಥ, ಪರಮಾತ್ಮ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಪುರಹರಿ ನಿನ್ನಯ ಒಲುಮೆಯ ಬಲದಿ. ಪುರಹರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ. ಕಾತುರವೇ ತಕೋ ವಿಜಯ, ವಿಜಯ ಕಾತುರವೇ ತಕೋ ವಿಜಯ, ಕರದೊಳು ಗಾಂಡೇವ ಪಿಡಿದಿಗೆಯೋ ದೃಢದೆ, ಕರದೊಳು ಗಾಂಡೇವ ಪಿಡಿದಿಗೆಯೋ ದೃಢದೆ, ಎದೆ ಗೊಡದಿರು ಜೋಕೆ ಕೊಡುವಿರದೆನಿಸಿದ, ಎದೆ ಗೊಡದಿರು ಜೋಕೆ ಕೊಡುವಿರದೆನಿಸಿದ, ಕಾತುರವೇ ತಕೋ ವಿಜಯ, ವಿಜಯ ಕಾತುರವೇ ತಕೋ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ ಮಾಧವ, ಶ್ರೀಹರೇ. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನು.
ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಪಾತ ನಿನ್ನಯ ಹಿತವ ಸತತವೋ ನಾ ಬಯಸೆ ಪಾರ್ಥ ನಿನ್ನಯ ಹಿತವ ಸತತವೋ ನಾ ಬಯಸೆ ಅನವರತವೋ ನಿನ್ನ ಬಿಡದಲೆ ಪೋರೆವೆ ಅನವರತವೋ ನಿನ್ನ ಬಿಡದಲೆ ಪೋರೆವೆ ಮನದನೋ ಮಾನವ ಪಾರ್ಥ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು ಸಾಧಿಸೋ ಕಾರ್ಯವ ಭಯವೇ ತಕೆ ಇನ್ನು ಕಾತುರವೇ ತಕೋ ವಿಜಯ ಜಯ ಕಾತುರವೇ ತಕೋ ವಿಜಯ ಜಯ ಪಾರ್ಥ ಅರ್ಜುನ ಅರ್ಜುನ ಒಂದು ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ ನಡೆ ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮ ರಾಜಾದಿಗಳಿಗೆ ತಿಳಿಸು ಧನ್ಯನಾದ ಪರಮಾತ್ಮ ತಥಾಸ್ತು ಪಾರ್ಥ ಧನ್ಯನಾದೆನ ಹರಿಯೇ ಧನ್ಯನಾದೆನ ಮನ್ಯನಾದೆ ಇನ್ನು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದೆನ ಹರಿಯೇ ಧನ್ಯನಾದೆನ ಪರಿಪರಿಯ ಪರಿಭವದಿಂದ ದರೆಯಳು ನಂದು ಬೆಂದೆ ನಾವು ಪರಮಾತ್ಮ ಪರಿಪರಿಯ ಪರಿಭವದಿಂದ ದರೆಯಳು ನಂದು ಬೆಂದೆ ನಾವು ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವನ ಇಡುವೆ ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವನ ಇಡುವೆ ಧನ್ಯನಾದೆನ ಹರಿಯೇ ಧನ್ಯನಾದೆನ ಕದನದಳು ಕುರುಪತಿ ಜಯವ ಅದಗೆಡಿಸಿ ಗೆಲುವ ತರುವ ನಾವು ಪರಮಾತ್ಮ ಕದನದಳು ಕುರುಪತಿ ಜಯವ ಅದಗೆಡಿಸಿ ಗೆಲುವ ತರುವ ನಾವು
ಭಾರವ ವಹಿಸಿದೆಯ ಮಾಧವನಿ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ ಧನ್ಯನಾದೆನ ಅರಿಯೇ ಧನ್ಯನಾದೆನ ಮನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದೆನ